ಟೀಸರ್ ಸಾಂಗ್ಸು ಎಲ್ಲನೂ ಚೆನ್ನಾಗಿ ಮೂಡಿಬಂದಿದೆ. ಎಲ್ಲರೂ ನಾವು ಇಷ್ಟಪಟ್ಟೇ ಮಾಡಿದ್ದೀವಿ. ಯಾವುದಾದ್ರು ಇಷ್ಟ ಆಗಿಲ್ಲ ಅದನ್ನು ಬಿಟ್ಬಿಟ್ಟಿದ್ದೀವಿ. ಸಾಂಗು ಆಡಿಯೋನು ನಮಗೆ ನಾವು ಬಿಲೀವ್ ಮಾಡಲ್ಲ. ನನ್ನ ಹಿಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದು ನಮಗೆ ನನಗೆ ಒಳ್ಳೆ ಪ್ರೈಸ್ ಬಂದಿಲ್ಲ ಆಡಿಯೋಗೆ. ಈಗ ಆನಂದ್ ಆಡಿಯೋದವರು ನಾನು ಬಿಲೀವ್ ಮಾಡಲ್ಲ, ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ತೊಗೊಂಡಿದ್ದಾರೆ. ಬಟ್ ನಿಜ ಏನು ಸತ್ಯ ಏನು ಅಂದರೆ ನೋಡೋರೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ಖಂಡಿತವಾಗ್ಲೂ ವೈರಲ್ ಆಗಿಲ್ಲ. ಅದು ಯಾಕೆ? ನಾವು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ನೋಡೋರೆಲ್ಲ ಚೆನ್ನಾಗಿದೆ ಅಂತಿದ್ದಾರೆ, ವೈರಲ್ ಆಗಿಲ್ಲ. ಈಗ ಎರಡನೇ ಅಂತ ಇನ್ನೂ ಒಂದು ಟೀಸರ್ ಬಿಡ್ತೀವಿ, ಅದನ್ನು ಪ್ರಮೋಟ್ ಮಾಡ್ತೀವಿ, ಅದು ವೈರಲ್ ಆದರೆ ಮಾತ್ರ ಹುಡುಗರೆಲ್ಲ ಬದುಕ್ತಾರೆ, ಇಲ್ಲ ಅಂದರೆ ಕಷ್ಟ. ಕೊನೆಯ ಮೂರನೇ ಅಂತ ಸಿನಿಮಾ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದಾಗೂ ಚೆನ್ನಾಗಿದೆ ಅಂದರೆ ಗೆಲ್ಲಲ್ಲ, ವೈರಲ್ ಆದರೆ ಮಾತ್ರ ಇವ್ರು ಗೆಲ್ತಾರೆ. ಅದನ್ನು ನಾನು ಹುಡುಗರಿಗೆ ಆಲ್ರೆಡಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ. ಇದು ಇವತ್ತಿನ ಪ್ರಪಂಚ, ಇದು ಸತ್ಯ. ಎಲ್ಲ ಡೈರೆಕ್ಟ್ರಿಗೂ ಗೊತ್ತು, ಎಲ್ಲ ಡೈರೆಕ್ಟ್ರಿಗೂ ಗೊತ್ತು, ಎಲ್ಲ ಪ್ರೊಡ್ಯೂಸರ್ಗೂ ಗೊತ್ತು, ಇದು ಸತ್ಯ. ಸರ್ ಎಲ್ಲ ಚೆನ್ನಾಗಿದೆ, ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ. ಸರ್ ಸಿನಿಮಾ ರಿಲೀಸ್ ಆದಮೇಲೆ ಓಡುತ್ತೆ, ಇವತ್ತೆಲ್ಲ ನಾಳೆ ಚೆನ್ನಾಗಿರೋ ಪ್ರಾಡಕ್ಟು ಹೋಗುತ್ತೆ, ಚೆನ್ನಾಗಿಲ್ಲ ಅಂದರೆ ಹೋಗಲ್ಲ. ಬಟ್ ವೈರಲ್ ಆದರೆ ಏನಂದರೆ ಬೇಗ ಹುಡುಗರಿಗೆ ಲೈಫ್ ಸಿಗುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಚೆನ್ನಾಗಿ ಹೋದರೆ ಹುಡುಗರು ಲೈಫ್ ಸಿಗುತ್ತೆ. ನಮ್ಮ ಹುಡುಗರುಗಳು ದೇ ಆರ್ ವೆರಿ ಮಚ್ ಟ್ಯಾಲೆಂಟೆಡ್, ನೋ ಡೌಟ್ ಅಟ್ ಆಲ್. ಯಾಕಂದರೆ ಪ್ರಾರಂಭದಲ್ಲಿ ಎಲ್ಲರೂ ನನ್ನ ಮಾತು ಕೇಳ್ತಾ ಇದ್ದರು, ಈ ಕೊನೆಯಲ್ಲಿ ನಾನು ಅವ್ರ ಮಾತು ಕೇಳ್ತಾ ಇದ್ದೀನಿ. ಅವ್ರೇನು ಹೇಳಿದ್ರು ಎಸ್. ಸೆನ್ಸರ್ಲು ನಮಗೇನು ತೊಂದರೆ ಆಗಿಲ್ಲ. ಕೆಲವರು ಸೆನ್ಸರ್ ಮುಂಚೆ ಏನು ರೀ ಇದು ನಿಮಗೆ ಅಡಲ್ಟ್ ಮೂವಿ ಥರ ಅನಿಸ್ತಾ ಇದೆ, ಸೆನ್ಸರ್ ಕಟ್ಟಾಗಿಲ್ವ, ಕಟ್ಟಾಗಿಲ್ವ? ಯಾವ ಕಟ್ಟೂ ಇಲ್ಲ, ನೀಟಾಗಿದೆ ಸಿನಿಮಾ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೆನ್ಸರ್ ಅಲ್ಟಿಮೇಟ್ಲಿ ನಾಟ್ ಫೈನಲ್, ರಿಲೀಸೇ ಫೈನಲ್. ನನಗೇನು ಒಂಚೂರು ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಇದು ಸೂಪರ್ ಹಿಟ್ ಆದರೂ ನನಗೇನು ಡಿಫ್ರೆನ್ಸ್ ಆಗೋಲ್ಲ, ಚೆನ್ನಾಗಿ ಹೋಗಲಿಲ್ಲ ಅಂದರೂ ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಡಿಫ್ರೆನ್ಸ್ ಆಗೋದು ಪಾಪ ನಮ್ಮ ಹುಡುಗರಿಗೆ. ಯಾಕೆ ಅಂತ ಹೇಳ್ತೀನಿ, ಅದಕ್ಕೂ ನಿಮಗೆ ನಗು ಬರ್ಬೋದು. ಹುಡುಗರದ್ದು ಈಗ 22ಕ್ಕೆ ನನ್ನ ಹತ್ರ ಬಂದರು, ಈಗ ಎಲ್ಲರಿಗೂ 25 ಆಗಿದೆ. 3 ವರ್ಷ ಅವ್ರ ಯೌವನನ ನಾನು ಕಿತ್ಕೊಂಡ್ಬಿಟ್ಟಿದ್ದೀನಿ. 3 ವರ್ಷ ಅವ್ರ ಪಾಪ ಆರಾಮಾಗಿ ಜಾಲಿಯಾಗಿ ಪಾರ್ಟಿ ಗಿಟ್ಟಿ ಮಾಡ್ಕೊಂಡು ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಕಳೆಯೋದನ್ನ ಎಲ್ಲ ಪಾಪ ನನ್ನ ಹತ್ರ ಕಳೆದ್ಬಿಟ್ಟಿದ್ದಾರೆ. ಈ 3 ವರ್ಷ ಅವ್ರ ಯೌವನ ಕಿತ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಹೋಗುವಾಗ ಅವ್ರಿಗೆ ಒಳ್ಳೇದಾಗ್ಬಿಟ್ರೆ ನನಗೂ ಖುಷಿ, ಅವ್ರಿಗೂ ಖುಷಿ. ಇಲ್ಲಿ ಯೂಶ್ವಲಾಗಿ ಡೈರೆಕ್ಟ್ರುಗಳು ಗೊತ್ತಿರ್ತೀನಿ, ನಿಮಗೆ ಡೈರೆಕ್ಟ್ರುಗಳು ಗೊತ್ತಿರುತ್ತೆ. ಸಿನಿಮಾ ಎಲ್ರಿಗೂ ಅವ್ರು ಇಷ್ಟಪಟ್ಟೆ ಮಾಡಿರ್ತಾರೆ ಪಾಪ, ಇಷ್ಟಪಟ್ಟು ಕಷ್ಟಪಟ್ಟು ಯಾರ್ಯಾರು ಡೈರೆಕ್ಟ್ರುಗಳು ಮಾಡಿರ್ತಾರೆ. ಆ ಸಿನಿಮಾ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಅಂದರೆ ಒಂಥರ ಡಿಪ್ರೆಷನ್ ಮೂಡ್ಬಿಟ್ಟೋಗ್ಬಿಡ್ತಾರೆ 1-2 ತಿಂಗಳು. ಯಾಕಂದರೆ ಇದು ನನ್ನ ಅನುಭವದಲ್ಲೂ ಆಗಿದೆ, ಇದು ಸಾಮಾನ್ಯವಾಗಿ ಎಲ್ಲ ಡೈರೆಕ್ಟ್ರುಗಳಿಗೂ ಆಗುತ್ತೆ, ದೊಡ್ಡ ಸೀನಿಯರ್ ಡೈರೆಕ್ಟ್ರುಗಳಿಗೂ ಆಗುತ್ತೆ, ಮಾಮೂಲು ಸಣ್ಣ ಪುಟ್ಟ ಡೈರೆಕ್ಟ್ರುಗಳಿಗೂ ಆಗಿರುತ್ತೆ. ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರ್ತಾರಲ್ಲ, ಅದು ನನಗಿಲ್ಲ. ನಾನು ಆ ಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಂತ ಏನು ಅನಿಸಿಲ್ಲ. ಹುಡುಗರುಗಳು ಹೋಗ್ಬಿಡ್ತಾರೆ, ಆ ಭಯ ಇದೆ. ಆ ಹುಡುಗರುಗಳಿಗೆ ಇದರಿಂದ ಒಂದು ಜೀವನ ಕಟ್ಕೊಂಡು, ಒಂದು ಲೈಫ್ ಕಟ್ಕೊಂಡು, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳ ಆಪರ್ಚುನಿಟಿ ಬಂದು ಅವರು ಹೀರೋಗಳು ಹೀರೋಯಿನ್ಗಳಾಗ್ಬಿಟ್ರೆ ನನಗೊಂದು ತೃಪ್ತಿ ಅನ್ನೋದು ಸಿಗುತ್ತೆ. ಅದೊಂದೇ ಟೆನ್ಷನ್, ಬೇರೆ ಯಾವ ಟೆನ್ಷನ್ ಇಲ್ಲ. ಇಡೀ ಸಿನಿಮಾದಲ್ಲಿ ಸೀನಿಯರ್ ಆರ್ಟಿಸ್ಟ್ ಅಂದರೆ ಸುಚೇಂದ್ರ ಪ್ರಸಾದ್ ಒಬ್ಬರೇ. ಸುಚೇಂದ್ರ ಪ್ರಸಾದೇ ಈ ಸಿನಿಮಾಗೆ ಒಂದು ಮೂಲ ಅಂತ ಹೇಳ್ಬೋದು. ಯಾಕೆಂದರೆ ಪ್ರಾರಂಭದಿಂದ ಎಂಡ್ವರೆಗೂ ಒಂದು ಸಿನಿಮಾ ಶೇಪ್ ಕೊಡೋರ್ಗು ಅವ್ರ ಜೊತೆ ನನ್ನ ಜೊತೆ ನಿಂತ್ಕೊಂಡು ಪಾಪ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಬಿಟ್ಟಿದ್ದಾರೆ. ನಾನು ಗೆಲ್ಲಬೇಕು, ನನ್ನ ಗೆಳೆಯ ಗೆಲ್ಲಬೇಕು ಅಂತ ಅವ್ರು ಸಹಾಯ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಅವ್ರನ್ನ ನಾನು ಡಿಫ್ರೆಂಟಾಗಿ ಯೂಸ್ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅವರು ಒಂದು ಸ್ಟೈಲಾಗಿರೋ ಒಂದು 40 ಇಯರ್ಸ್ ಯಂಗ್, ಯಾವಾಗಲೂ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ಪೆಗ್ಗೆ ಎಣ್ಣೆ ಇಟ್ಕೊಂಡು ರಾತ್ರಿ ತಕ್ಷಣ ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಹುಡುಗರ ಜೊತೆ ಅವ್ರ ಮಕ್ಕಳ ಜೊತೆ ಎಂಜಾಯ್ ಮಾಡೋವಂಥ ಒಂದು ಕ್ಯಾರೆಕ್ಟ್ರು. ಅವ್ರನ್ನ ಆ ರೀತಿಯಲ್ಲಿ ಯಾರೂ ನೋಡಿರಲ್ಲ, ಫಸ್ಟ್ ಟೈಮ್ ನೋಡ್ತಾರೆ. ಸುಚೇಂದ್ರ ಪ್ರಸಾದರು ಅವರು ಏನೋ ಅಂದ್ಕೊಂಡಿದ್ದಾರೆ ಪಾಪ, ಅವ್ರಿಗೆ 60 ವರ್ಷದ ರೋಲು, ಅಪ್ಪನ ರೋಲು ಆ ಥರ ಎಲ್ಲ ಕೊಡ್ತಾರೆ. ಈ ಸಿನಿಮಾ ಆದಮೇಲೆ ಸುಚೇಂದ್ರ ಪ್ರಸಾದ್ ಅವ್ರದ್ದು ಒಂದು ಶೇಪೇ ಚೇಂಜ್ ಆಗಿಬಿಡ್ಬೇಕು ಅಂತ ನನಗೆ ಅನಿಸಿದೆ. ಆ ಥರ ರೋಲ್ ಅವ್ರು ಮಾಡಲ್ಲ, ಅವ್ರು ನನಗೋಸ್ಕರ ಮಾಡಿದ್ದಾರೆ. ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಡೀ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಅಂತೂ ಅಲ್ಟಿಮೇಟ್. ಯಾರೇ ಸಿನಿಮಾ ನೋಡಲಿ, ಕ್ರಿಟಿಕ್ಸ್ ಅವ್ರು ನೋಡಲಿ, ಸೀನಿಯರ್ಸು ಅವ್ರ ಸಿನಿಮಾ ನೋಡಿರ್ತಾರಲ್ಲ, ಅವ್ರನ್ನ ಒಂಥರ ಸ್ಟ್ರಿಕ್ಟು ಫಾದರ್, ಸ್ಟ್ರಿಕ್ಟು ಲೆಕ್ಚರರ್,
ಸ್ಟ್ರಿಕ್ಟ್ ಪ್ರೊಫೆಸರ್ ಆ ಥರ ನೋಡಿದ್ದಾರೆ, ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. 1 ನಿಮಿಷ ಅವ್ರ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಅವರಪ್ಪ ಒಂದು ಸುಚೇಂದ್ರ ಪ್ರಸಾದ್ ಅವ್ರ ಮೇಲಿರೋ ಒಂದು ಇಮೇಜೇ ಚೇಂಜ್ ಆಗಿಬಿಡುತ್ತೆ. ಈ ವ್ಯಕ್ತಿ ಕೈಲಿ ಹಿಂಗೆ ಮಾಡಿಸಿದ್ರೆ ಇಷ್ಟು ಚೆನ್ನಾಗಿರುತ್ತಾ ಅಂತ. ಫ್ಯಾಂಟಾಸ್ಟಿಕ್ಕಾಗಿ ಬಂದಿದೆ ಅವ್ರ ರೋಲ್. ನಾನಂತೂ ಪರ್ಸ್ನಲ್ಲಾಗಿ ಎಂಜಾಯ್ ಮಾಡಿಬಿಡಿ. ನನಗೆ ಗೊತ್ತು ಎಲ್ಲ ಕನ್ನಡ ಆಡಿಯನ್ಸನು ನಾವೆಷ್ಟೇ ಪ್ರಚಾರ ಮಾಡಿದ್ರು ಬರಲ್ಲ, ನಾವೆಷ್ಟೇ ಕೂಗಾಡಿದ್ರು ಹೋರಾಡಿದ್ರು ಬರಲ್ಲ, ನಾವೆಷ್ಟೇ ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ರು ಬರಲ್ಲ. ಯಾರೋ ಒಂದಷ್ಟು ಜನ ಬರ್ತಾರೆ, ಅವರು ನಿಮ್ಗೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ಅವ್ರು ಚೆನ್ನಾಗಿದೆ ಅಂತ ಕೇಳಿದ ಮೇಲೆ ದಯವಿಟ್ಟು ಬನ್ನಿ, ಬಂದ ಮೇಲೆ ನೀವು ಪ್ರಚಾರ ಮಾಡಿ. ನಿಮ್ಮ ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದ ಮಾತ್ರ ಈ ಸಿನಿಮಾ ಗೆಲ್ಲಕ್ಕಾಗೋದು. ಇನ್ಯಾವ ಚಾನ್ಸೂ ಇಲ್ಲ, ಇನ್ಯಾವ ಆಪರ್ಚುನಿಟಿನೂ ಇಲ್ಲ. ಇನ್ನೊಂದು ಚಾನ್ಸ್ ಇದೆ, ಸಿನಿಮಾ ಥಿಯೇಟ್ರಲ್ಲಿ ಗೆಲ್ಲಿಲ್ಲ ಅಂದ್ರೂ OTTಲಿ ನೋಡ್ತೀರಾ. ಎಲ್ಲರೂ ಕಳ್ಳರು ಈಗ ಬರಲಿ OTTಲಿ ನೋಡೋಣ ಅಂತ. OTTಲಿ ನೋಡಿದಾಗ ಒಂದಷ್ಟು ಕಾಮೆಂಟ್ಸ್ ಮಾಡ್ತೀರಾ, ತುಂಬ ಚೆನ್ನಾಗಿತ್ತು ಸಿನಿಮಾ, ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು, ನೀವು ಪ್ರಚಾರನೇ ಮಾಡಿಲ್ಲ ಅಂತಲೂ ಹೇಳ್ತೀರಾ. ಇಷ್ಟೇ ಇದು ಸತ್ಯ. ಈ ಸತ್ಯನೂ ನಾನು ನಿಮ್ಮ ಮುಂದೆ ಹೇಳ್ಬಿಟ್ಟಿದ್ದೀನಿ. ಪ್ರಾಡಕ್ಟ್ ಮೇಲೆ ನನಗೆ ತುಂಬ ಖುಷಿ ಇದೆ. ನೋಡೋರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದನ್ನು ಹೇಳ್ಬಿಟ್ಟಿದ್ದೀನಿ. 50 ವರ್ಷದ ಮೇಲೆ ನೋಡಬೇಡಿ, ಯಂಗ್ಸ್ಟರ್ಸ್ ನೋಡಿ ಅಂತ. ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಕನ್ನಡ ಇಂಡಸ್ಟ್ರಿ ಹಂಗೆ ಆಗ್ಬಿಟ್ಟಿದೆ. ಬಟ್ ನಾನು ಸೋಲ್ತೀವಿ ನಾನು ಎಲ್ಲೂ ಹೇಳ್ತಿಲ್ಲ, ನಾವು ಗೆದ್ದೇ ಗೆಲ್ತೀವಿ. ಗೆಲ್ಲೋದಂತೂ ಶತಸಿದ್ಧ, ಅದರಲ್ಲಿ ಏನೂ ಡೌಟೇ ಇಲ್ಲ. ಫಸ್ಟ್ ಡೇನೇ ಬಂದು ಕ್ರೌಡು ಆಗ್ಬಿಡ್ತಾರೆ, ಹೌಸ್ಫುಲ್ ಆಗಿಬಿಡುತ್ತೆ, ಅವೆಲ್ಲ ಡ್ರೀಮ್ ಇಲ್ಲ. ಇದು ಸತ್ಯ. ಒಬ್ಬ ಹುಡುಗರು ಎಲ್ಲ ಕೆಲಸ ಮಾಡಿದ್ದಾರೆ. ನಾನು ಏನು ಬಜೆಟ್ ಇಟ್ಕೊಂಡಿದ್ದೀನೋ ಆ ಬಜೆಟಲ್ಲೇ ಮಾಡಿದ್ದಾರೆ. ಅದ್ರ ಮೇಲೆ ಒಂದು 60-70 ಲಕ್ಷದಷ್ಟು ಕೆಲಸ ಇವರೇ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನೇನು ಕಳ್ಕೊಳ್ಳೋದೇ ಇಲ್ಲ. ಹಂಗೆ ಆಡಿಯೋದಲ್ಲೇ ಒಳ್ಳೆ ರೇಟ್ ಬಂದಿದೆ, OTTಲೂ ಬಂದೇ ಬರುತ್ತೆ, ಏನೂ ಡೌಟೇ ಇಲ್ಲ. ಕ್ರಿಟಿಕ್ಸು ಒಳ್ಳೆ ಕ್ರಿಟಿಕ್ಸ್ ಬರುತ್ತೆ. ನಾನು ಯಾವುದು ಡಿಸಪಾಯಿಂಟಾಗಿ ಹೇಳ್ತಿಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಸಿನಿಮಾ ಚೆನ್ನಾಗಿದೆ ಅಂತ ನಿಮ್ಮ ಕಿವಿಗೆ ಬಿದ್ದರೆ ದಯವಿಟ್ಟು ನೋಡಿ, ನೀವು ನೋಡಿದ್ಮೇಲೆ ಮೌತ್ ಪಬ್ಲಿಸಿಟಿ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು.